ಗುಂಡ್ಲುಪೇಟೆ ಕೆನರಾ ಬ್ಯಾಂಕ್ನಲ್ಲಿ ಹಣ ಎಣಿಸುವ ಸೋಗಿನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ವೃದ್ಧೆಯಿಂದ 25,000 ರೂಪಾಯಿಯನ್ನು ದೋಚಿ ಪರಾರಿಯಾಗಿದ್ದಾನೆ. ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮದ ಚಿಕ್ಕಪಿಣ್ಣಮ್ಮ ಧರ್ಮಸ್ಥಳ ಸಂಸ್ಥೆಯಿಂದ 1 ಲಕ್ಷ ಹಣವನ್ನು ಸಾಲ ಪಡೆದಿದ್ರು. ಖಾತೆಗೆ ಬಂದಿದ್ದ ಹಣವನ್ನು ಡ್ರಾ ಮಾಡಿದ್ದ ವೃದ್ಧೆಗೆ ಹಣವನ್ನು ಎಣಿಸುತ್ತಿರುವಾಗ ಅದನ್ನು ಗಮನಿಸಿದ ಅಪರಿಚಿತ ವ್ಯಕ್ತಿ ವೃದ್ಧೆಗೆ ಹಣ ಎಣಿಸಿಕೊಡುವ ಸೋಗಿನಲ್ಲಿ ಬಂದು ಹಣವನ್ನು ಎಗರಿಸಿ ಪರಾರಿಯಾಗಿದ್ದಾನೆ. ಅನುಮಾನಗೊಂಡ ವೃದ್ಧೆ ಚಿಕ್ಕಪಿಣ್ಣಮ್ಮ ಮತ್ತು ಅವರ ಸೊಸೆ ಹಣವನ್ನು ಮರು ಎಣಿಕೆ ಮಾಡಿದಾಗ 25,000 ರು ದೋಖ ಮಾಡಿರುವುದು ಕಂಡು ಬಂದಿದೆ. ಹಣ ಲಪಟಾಯಿಸಿ ಆಸಾಮಿ ಪರಾರಿಯಾಗಿದ್ದು ಕಳ್ಳನ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದ್ದು ಕಳ್ಳನ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಕೊಡಿ ಅಂತಂದ್ಬಿಟ್ಟು ತಾವೇ ಕಿತ್ಕೊಂಡ್ರು. ಫಸ್ಟ್ ಅಮ್ಮ ಕೊಟ್ಟಿದ್ದು, ನಾನು ಆಮೇಲೆ ಬ್ಯಾಡಿ ಸುಂದರಿ ಎತ್ತಿದ್ರು ಕೊಟ್ಟರು. ಕೊಟ್ಟಮೇಲೆ ಅವರು ನಾವು ಕಣ್ಣಲ್ಲೇ ನೋಡ್ಕೊತಾ ಇದ್ನು ಕಿತ್ಕೊಯ್ತಾರ ಅಂತಂದ್ಬಿಟ್ಟು ಆದ್ರೂ ಹೆಂಗೆ ಮಾಡಿ ಒಂದು ಉಲ್ಟಾ ಹಿಂಗಿದ್ದಲ್ಲ ಲೋಟ್ಗಳನ್ನ ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಮಾಡಿದ್ರು ಅಷ್ಟೇ. ಲೆಕ್ಕ ಹಾಕಿಲ್ಲ, ಅವರು ಲೆಕ್ಕ ಹಾಕಿಲ್ಲ. ಒಂದೇ ಒಂದು ಲೋಟು 500 ರೂಪಾಯಿ ಅಂತ ಬರುತ್ತೆ ಅಂತ ಅಂದ್ಬಿಟ್ಟವ. ಬೇರೆ ಇಸ್ಕೊಳ್ಳಿ ಅಂತಂದ್ರೆ ಅದು ಹೆಂಗಾಯ್ತು ಅಂತಲೂ ಗೊತ್ತಾಗಿಲ್ಲ. ಮೂಗಿನ ಮಾತನಾಡಿಲ್ಲ, ಮೂಗಿನ ಥರ ಅಂತಿದ್ರು ಅಷ್ಟೇ. ಹೊರತು ಏನು ಹೇಳಿಲ್ಲ. ಸರ್ 500 ರೂಪಾಯಿ ನೋಟ್ ಕೊಟ್ಟರು ಅಷ್ಟೇ. ನಾನು ಅಲ್ಲೇ ನೋಡ್ಕೊತೀನಿ, ಅದು ಹೆಂಗೆ ತಗೊಂಡು ಹೋದ್ರು ಅಂತಲೂ ಗೊತ್ತಿಲ್ಲ. 1 ಲಕ್ಷ ಅದ ಈಗ ಅಕೌಂಟ್ಗೆ ಹಾಕಿದ್ದು. ಮೊದಲೆಲ್ಲ ಕೈ ಕೊಡ್ತೀರಿ, ಈಗ ಅಕೌಂಟ್ಗೆ ಹಾಕಿದ್ದು. ತಗೊಳಕ್ಕೆ ಬೈಂದ 1 ಗಂಟೆ ತಿಳ್ಕೊಂಡಿಲ್ಲ. ಪಕ್ಕದಲ್ಲೇ ಬಂದು ಕೂತ್ಕೊಂಡು ಅದೇ ಬೇಕು ಅಂತ ನಾವೇನು ಆಗಲಿಲ್ಲ. ಕೈಲಿ ಕಿತ್ಕೊಂಡು ನನ್ನ ಸೊಸೆ ನಾನಿದ್ರು ಬೈಂದ.